ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಅಧಿಕ ಮಾಸದಲ್ಲಿ ಪ್ರತಿಯೊಂದು ದಿನವೂ ಕೂಡ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. 3 ವರ್ಷಕ್ಕೆ ಒಮ್ಮೆ ಬಂದಿರುವಂಥ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಒಂದೊಂದು ದಿನಕ್ಕೂ ಕೂಡ ಅದರದ್ದೇ ಆದಂಥ ಮಹತ್ವವಿದೆ. ಅದೇ ರೀತಿ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ನಾವು ವಿಭುವನ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ತುಂಬಾ ವಿಶೇಷವಾದದ್ದು ಸ್ನೇಹಿತರೆ. ಸಂಕಷ್ಟಹರ ಚತುರ್ಥಗಳಿಗೂ ಕೂಡ ಅದರದ್ದೇ ಆದಂಥ ಮಹತ್ವವಿದೆ, ಹಾಗೆಯೇ ತುಂಬಾ ವಿಶೇಷತೆಯೂ ಕೂಡ ಇದೆ. ಆದರೆ ಈ ಅಧಿಕ ಮಾಸದಲ್ಲಿ ಬಂದಿರುವಂಥ ಈ ವಿಭುವನ ಸಂಕಷ್ಟಹರ ಚತುರ್ಥಿಗೆ ಹೆಚ್ಚಿನ ಒಂದು ಮಹತ್ವವಿದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಿ ನಮ್ಮೆಲ್ಲ ಸಂಕಷ್ಟಗಳನ್ನು ದೂರವನ್ನು ಮಾಡುವಂಥದ್ದು ಗಣಪತಿಯನ್ನು ಯಾರೆಲ್ಲ ಈ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆರಾಧನೆಯನ್ನು ಮಾಡ್ತೀವೋ, ಸಂಕಲ್ಪಪೂರ್ವಕವಾಗಿ ಉಪವಾಸವಿದ್ದು ಇಡೀ ದಿನ ನಾವು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ನಾವು ಉಪವಾಸ ಬಿಡೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ವಿಭುವನ ಸಂಕಷ್ಟಹರ ಚತುರ್ಥಿಯನ್ನು ನಾವು ಯಾವ ದಿನ ಆಚರಣೆಯನ್ನು ಮಾಡಬೇಕು? ಕೆಲವೊಂದು ಕ್ಯಾಲೆಂಡರ್ನಲ್ಲಿ 3ನೇ ತಾರೀಕು ಅಂತ ಇದೆ, ಕೆಲವೊಂದು ಕ್ಯಾಲೆಂಡರ್ನಲ್ಲಿ ಜೂನ್ 4ನೇ ತಾರೀಕು ಅಂತ ಇದೆ. ನಾವು ಯಾವ ದಿನ ಆಚರಣೆಯನ್ನು ಮಾಡಬೇಕು ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸಂಕಷ್ಟಹರ ಚತುರ್ಥಿಯ ತಿಥಿ ಪ್ರಾರಂಭವಾಗುವುದು ಬುಧವಾರ ರಾತ್ರಿ 9:20 ಮುಕ್ತಾಯವಾಗುವಂಥದ್ದು ಗುರುವಾರ ದಿನ ರಾತ್ರಿ 11:30 ಮುಕ್ತಾಯ ಆಗುತ್ತೆ. ನೀವು ಬುಧವಾರ ದಿನ ಯಾರೆಲ್ಲ ಆಚರಣೆಯನ್ನು ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ದಿನವೂ ಕೂಡ ಮಾಡಬಹುದು. ಅಂದರೆ ನೀವು ಬೆಳಿಗ್ಗೆ ಪೂಜೆ ಮಾಡಿ ಮತ್ತೆ ಸಾಯಂಕಾಲದವರೆಗೂ ಅಂದರೆ ರಾತ್ರಿ 9:20 ಕೂಡ ಕಡ್ಡಾಯವಾಗಿ ಉಪವಾಸವಿದ್ದು ಆ ಸಮಯದಲ್ಲಿ ಮತ್ತೆ ನೀವು ಚಂದ್ರನಿಗೆ ಸಿಹಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿ ಆ ದಿನ ರಾತ್ರಿ 9:45 ಚಂದ್ರೋದಯದ ಸಮಯವಿರುತ್ತೆ. ಆ ಸಮಯದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಸಂಕಷ್ಟಹರ ಚತುರ್ಥಿ ದಿನ ವಿಶೇಷವಾಗಿ ದೇವಸ್ಥಾನಗಳಿಗೆ ಹೋಗುವುದು ವಾಡಿಕೆ. 9:30 ಮೇಲೆ ಯಾವುದೇ ದೇವಸ್ಥಾನ ತೆಗೆದಿರೋದಿಲ್ಲ. ಹಾಗಾಗಿ ಈ ದಿನ ನೀವು ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಗುರುವಾರ ದಿನ ಸೂರ್ಯೋದಯದ ಸಮಯಕ್ಕೂ ಕೂಡ ನಮಗೆ ಸಂಕಷ್ಟಹರ ಚತುರ್ಥಿ ಇರುತ್ತೆ. ಹಾಗೆಯೇ ರಾತ್ರಿ 11:30 ನಮಗೆ ಸಂಕಷ್ಟಹರ ಚತುರ್ಥಿ ಇರುತ್ತೆ. ಚಂದ್ರೋದಯದ ಸಮಯನೂ ಕೂಡ ಆ ದಿನ 10:05 ಇರುತ್ತೆ. ಈ ದಿನ ನಾವು ಗುರುವಾರ ದಿನ ಮಾಡುವಂಥದ್ದು ಸಂಕಷ್ಟಹರ ಚತುರ್ಥಿನ ವಿಶೇಷ. ಅದರಲ್ಲೂ ಕೂಡ ಬಹಳನೇ ಮುಖ್ಯವಾದ ವಿಷಯ ಅಂದರೆ ಸಂಕಷ್ಟಹರ ಚತುರ್ಥಿನ ನಾವು ಹುಣ್ಣಿಮೆಯಾಗಿ 4ನೇ ದಿನದಂದು ಆಚರಣೆಯನ್ನು ಮಾಡ್ತೀವಿ. ನಮಗೆ ಭಾನುವಾರ ದಿನ ಹುಣ್ಣಿಮೆ ಇದೆ. ಅಂದರೆ 4ನೇ ದಿನ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ದಿನ ಲೆಕ್ಕ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಭುವನ ಸಂಕಷ್ಟಹರ ಚತುರ್ಥಿಯನ್ನು ಗುರುವಾರ ದಿನ ಆಚರಣೆಯನ್ನು ಮಾಡುವಂಥದ್ದು ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದಲೇ ನೀವು ಗುರುವಾರ ದಿನ ಈ ಒಂದು ವಿಭುವನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಿ ನೀವು ಬೆಳಿಗ್ಗೆನೇ ಎದ್ದು ಸ್ನಾನವನ್ನು ಮಾಡಿ ಗಣೇಶನಿಗೆ ನೀವು 33 ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚೋದೇ ಆಗಿರಲಿ, ಗರಿಕೆಯನ್ನು ಅರ್ಪಿಸೋದೇ ಆಗಿರಲಿ ಅಥವಾ ಮೋದಕಗಳನ್ನು ಸಿಹಿ ನೈವೇದ್ಯವನ್ನು 33 ಸಂಖ್ಯೆಯಲ್ಲಿ ಅಧಿಕ ಮಾಸದಲ್ಲಿ ಅರ್ಪಿಸುವುದು ಬಹಳ ಮುಖ್ಯ. ದೀಪ ಧೂಪ ನೈವೇದ್ಯವನ್ನು ಮಾಡಿ ಗಣೇಶನಿಗೆ ಸಂಕಲ್ಪ ಪೂರ್ವಕವಾಗಿ ಇಡೀ ದಿನ ಉಪವಾಸವಿದ್ದು ಸಾಯಂಕಾಲ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಉಪವಾಸವನ್ನು ಮುರಿದು ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಿ ಸ್ನೇಹಿತರೆ. ತುಂಬ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.